ಉತ್ತರ ಕರ್ನಾಟಕದ ಐತಿಹಾಸಿಕ ಬಾಗಲಕೋಟೆ ಹೋಳಿ ಹಬ್ಬ 2ನೇ ವರ್ಷದ ಹಲಿಗೆ ಮೇಳ ಅದ್ಭುತವಾಗಿ ಮೂಡಿ ಬಂದಿದೆ. ಸಾವಿರಾರು ಜನ ನಮ್ಮ ಬಾಗಲಕೋಟೆಯಿಂದ ಇಲ್ಲಿ ಮೈಗ್ರೇಟ್ ಆಗಿರೋ ಜನ ಬಂದಿದ್ದಾರೆ. ನಮ್ಮ ಊರಿಂದನೂ ತುಂಬಾ ಜನ ನೋಡಕ್ ಬಂದಿದ್ದಾರೆ. ಅದಲ್ಲದೆ ನಮ್ಮ ಬಾಗಲಕೋಟೆಯ ತವರು ಮನೆ ರಾಜಾಜಿನಗರ, ಬಸವೇಶ್ವರ ನಗರ, ವೆಸ್ಟ್ ಆಫ್ ಕಾರ್ಡ್ ರೋಡ್ ಹಾಗೂ ವಿಜಯನಗರದಲ್ಲಿಂದನೂ ತುಂಬಾ ಜನ ಬಂದಿದ್ದಾರೆ. ಬೆಂಗಳೂರಿಗರು ಬಂದಿದ್ದಾರೆ. ಬಾಗಲಕೋಟೆಯಿಂದ 4 ಹಲಿಗೆ ಮಜಲಿನ ತಂಡಗಳು ಬಂದಿದೆ. 500 ವರ್ಷಗಳ ಇತಿಹಾಸ ಇರುವ ಈ ಹಲಿಗೆ ಮೇಳ 2ನೇ ಬಾರಿ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ನಮ್ಮ ತಂಡ ಹಗಲಿರುಳು ಕೆಲಸ ಮಾಡಿದೆ. ಹೀಗಾಗಿ ಇದು ತುಂಬಾ ಯಶಸ್ವಿಯಾಗಿ ಮೂಡಿ ಬಂದಿದೆ. ನಮ್ಮ ಊರಿನ ಹಬ್ಬ ಸುಮಾರು 20 ದಿನಗಳ ಕಾಲ ನಡೆಯುತ್ತದೆ. ಅದರಲ್ಲಿ ಹಲಿಗೆ ಮಜಲು, ಕಾಮಣ್ಣನ ಸುಡುವುದು ಹಾಗೂ ಬಣ್ಣ ಆಡೋದು ಇದೊಂದು ವಿಶೇಷ. ಟ್ಯಾಬ್ಲಾಯ್ಡ್ ನೀವು ಏನು ಮೈಸೂರು ದಸರಾದಲ್ಲಿ ನೋಡ್ತೀರಾ, ಅದೇ ನಮ್ಮ ಸ್ವಂತ ಜೇಬಿನಿಂದ ನಮ್ಮ ಊರಲ್ಲಿ ನಾವು ಓಣಿಗೆ ಎಲ್ಲ ಸೇರಿ ಸೋಗಿನ ಬಂಡಿ ಅಂತ ಮಾಡ್ತೀವಿ. ಇದು ಐತಿಹಾಸಿಕ ಹಬ್ಬ. ರಾಜ್ಯಾದ್ಯಂತ ಇದೊಂದು ಸೆಲೆಬ್ರೇಷನ್ ಆಗಬೇಕು ಅನ್ನೋದೇ ನಮ್ಮ ಚಾಲುಕ್ಯ ಸಾಂಸ್ಕೃತಿಕ ಸಂಘದ ಒಂದು ಧ್ಯೇಯ. ಆಮೇಲೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಈ ಹೋಳಿ ಹಬ್ಬಕ್ಕೆ ಬರಬೇಕಾಗಿದೆ. ಜಾನಪದ ಅಕಾಡೆಮಿಯಿಂದ ಇವತ್ತಿನವರೆಗೂ ಈ ಹಬ್ಬ ರೆಕಗ್ನೈಸ್ ಆಗಿಲ್ಲ. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಈ ಹಬ್ಬ ರೆಕಗ್ನೈಸ್ ಆಗಬೇಕಾಗಿದೆ. ಹೀಗಾಗಿ ಚಾಲುಕ್ಯ ಸಾಂಸ್ಕೃತಿಕ ಸಂಘದ ಧ್ಯೇಯ ಇದನ್ನ ಎಲ್ಲ ಮಾಡಿ ನಾವು ಒಂದು ಬುಕ್ ಬಿಡುಗಡೆ ಮಾಡ್ತೀವಿ ಹಾಗೂ ಒಂದು ಡಾಕ್ಯುಮೆಂಟರಿ ಬೇಗನೆ ಈ ಹೋಳಿ ಹಬ್ಬದಿಂದ ಬಿಡುಗಡೆ ಮಾಡ್ತೀವಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.